ಬಿಗ್ ಬ್ರೇಕಿಂಗ್. ಕಿಚ್ಚ ಸುದೀಪ್ ಬಿಗ್ ಬಾಸ್ಗೆ ಈ ವಾರ ಗುಡ್ ಬೈ. ಕಿಚ್ಚನ ಜಾಗಕ್ಕೆ ಈ ವಾರ ಬರುವುದಾದ್ರೂ ಯಾರು? ಕಿಚ್ಚ ಇಲ್ಲ ಅಂದ್ರೆ ಬೇರೆಯವರಿಗೆ ಮಣಿತಾರ ಬಿಗ್ ಬಾಸ್ ಸ್ಪರ್ಧಿಗಳು. ಕಿಚ್ಚ ಇಲ್ಲದೆ ನಡೆಯುತ್ತಾ ಬಿಗ್ ಬಾಸ್ ಶೋ. ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಕರ್ನಾಟಕ ಸೋಷಿಯಲ್ ಮೀಡಿಯಾದ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಬಿಗ್ ಬಾಸ್ ಇತಿಹಾಸದಲ್ಲೇ ಇಂತಹದೊಂದು ಸಂದರ್ಭ ಮತ್ತೊಮ್ಮೆ ಬರುವ ಸಾಧ್ಯತೆ ಕಂಡು ಬರ್ತಾ ಇದೆ. ಸತತ 12 ಸೀಸನ್ಗಳಿಂದ ಅಬ್ಬರಿಸುತ್ತಿದ್ದ ಕಿಚ್ಚನ ಗರ್ಜನೆ ಈ ವಾರ ಕೇಳಿಸಲ್ವಾ ಅನ್ನೋ ಕುತೂಹಲ ಇದೀಗ ಬಿಗ್ ಬಾಸ್ ಕನ್ನಡದ ಪ್ರೇಕ್ಷಕರಿಗೆ ಮೂಡಿದೆ. ಸುದೀಪ್ ಅವರ ಅನುಪಸ್ಥಿತಿಯನ್ನೇ ಬಂಡವಾಳ ಮಾಡಿಕೊಳ್ಳಲು ಮನೆಯೊಳಗಿನ ಸ್ಪರ್ಧಿಗಳು ಏನಾದ್ರೂ ಸ್ಕೆಚ್ ಹಾಕ್ತಾರಾ ಅನ್ನೋದು ಕುತೂಹಲ ಮೂಡಿಸಿದೆ. ಅಷ್ಟಕ್ಕೂ ಸುದೀಪ್ ಅವರ ಸ್ಥಾನವನ್ನ ತುಂಬಲು ಬರ್ತಿರೋ ಆ ವ್ಯಕ್ತಿ ಕಿಚ್ಚನಷ್ಟೇ ಪವರ್ಫುಲ್ ಆಗಿರ್ತಾರಾ ಅಥವಾ ಕೇವಲ ಶೋ ನಡೆಸಿಕೊಡುವ ನಿರೂಪಕರಾಗಿಯೇ ಬರ್ತಿದ್ದಾರಾ? ಇಲ್ಲ, ಈ ವಾರ ವೀಕೆಂಡ್ ಶೋ ವೀಕೆಂಡ್ ಎಲಿಮಿನೇಷನ್ ನಡೆಯೋದೇ ಇಲ್ವಾ? ಕಿಚ್ಚ ಇಲ್ಲದ ಕಾರಣ ಈ ವಾರದ ಪಂಚಾಯಿತಿಯಲ್ಲಿ ನ್ಯಾಯ ಸಿಗುತ್ತೋ ಇಲ್ವೋ ಅನ್ನೋ ಆತಂಕ ಈಗ ವೀಕ್ಷಕರಲ್ಲಿ ಮನೆ ಮಾಡಿದೆ. ಈ ವಾರ ಶೋ ನಡೆಸಲು ಬರುವ ಆ ಸ್ಟಾರ್ ಅತಿಥಿ ಯಾರು? ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ. ಕಿಚ್ಚ ಸುದೀಪ್ ಮುಂಬರುವ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ವೀಕೆಂಡ್ ಸಂಚಿಕೆಗೆ ಗೈರಾಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಸುದೀಪ್ ಅನುಪಸ್ಥಿತಿಯಲ್ಲಿ ಕಾರ್ಯಕ್ರಮವನ್ನ ಯಾರು ನಡೆಸಿಕೊಡ್ತಾರೆ ಎಂಬ ಕುತೂಹಲ ಹೆಚ್ಚಾಗಿದ್ದು, ಹಿಂದಿನ ಸೀಸನ್ಗಳಂತೆ ವಿಶೇಷ ಅತಿಥಿಯ ಆಗಮನದ ನಿರೀಕ್ಷೆ ಇದೆ. ಬಿಗ್ ಬಾಸ್ ಕನ್ನಡ ಮತ್ತು ಸುದೀಪ್ ನಿರೂಪಣೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಜನಪ್ರಿಯತೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು, ದಾಖಲೆಯ ಟಿಆರ್ಪಿಯನ್ನ ತನ್ನ ಮುಡಿಗೇರಿಸಿಕೊಳ್ಳುತ್ತಿದೆ. ವಾರದ 5 ದಿನ ಒಂದು ಲೆಕ್ಕವಾದ್ರೆ ಶನಿವಾರ ಮತ್ತೆ ಭಾನುವಾರದ ಸಂಚಿಕೆಯದ್ದು ಮತ್ತೊಂದು ಲೆಕ್ಕಾಚಾರವಾಗುತ್ತದೆ. ಇದಕ್ಕೆ ಕಾರಣ ನಟ ಕಿಚ್ಚ ಸುದೀಪ್ ಅವರ ನಿರೂಪಣೆ. ಹಾಗಾಗಿ ವೀಕ್ಷಕರು ವೀಕೆಂಡ್ ಸಂಚಿಕೆಯನ್ನ ಮಿಸ್ ಮಾಡಿಕೊಳ್ಳುವುದಿಲ್ಲ. ಈ ವಾರ ವೀಕೆಂಡ್ ಸಂಚಿಕೆಯನ್ನ ಸುದೀಪ್ ನಡೆಸಿಕೊಡಲ್ಲ ಎಂಬ ಮಾತುಗಳು ಸಾಮಾಜಿಕ ಜಾಲತಾಣದಲ್ಲಿ ಕೇಳಿಬರ್ತಾ ಇದೆ. ಸುದೀಪ್ ನಟನೆಯ ಮಾರ್ಕ್ ಸಿನಿಮಾ ಇದೇ ಡಿಸೆಂಬರ್ 25ರಂದು ಬಿಡುಗಡೆಯಾಗಲಿದೆ. ಸಿನಿಮಾ ಪ್ರಚಾರ ಕೆಲಸಗಳಿರುವ ಹಿನ್ನೆಲೆ ಡಿಸೆಂಬರ್ 27 ಮತ್ತು 28ರ ಸಂಚಿಕೆಗಳಿಗೆ ಸುದೀಪ್ ಗೈರಾಗಲಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಸುದೀಪ್ ಅವರ ಮಾತು ಎನರ್ಜಿ ಬೂಸ್ಟರ್ ಆಗಿರುತ್ತೆ. ವೀಕ್ಷಕರ ಜೊತೆ ಬಿಗ್ ಬಾಸ್ ಮನೆಯಲ್ಲಿರುವ ಸದಸ್ಯರು ಸಹ ಸುದೀಪ್ ಅವರ ಬರುವಿಕೆಯನ್ನ ಕಾಯ್ತಿರ್ತಾರೆ. ಒಂದು ವಾರದಲ್ಲಿ ನಡೆದ ಗೊಂದಲಗಳನ್ನ ಪರಿಹರಿಸಿಕೊಳ್ಳಲು ಬಿಗ್ ಬಾಸ್ ಸ್ಪರ್ಧಿಗಳು ಕಾಯುತ್ತಿರುತ್ತಾರೆ. ಸುದೀಪ್ ಅವರ ಮಾತುಗಳು ಸ್ಪರ್ಧಿಗಳಿಗೆ ಎನರ್ಜಿ ಬೂಸ್ಟರ್ ರೀತಿಯಲ್ಲಿ ಕೆಲಸ ಮಾಡುತ್ತವೆ ಎಂಬುದು ಹಲವರ ಅಭಿಪ್ರಾಯವಾಗಿರುತ್ತದೆ. ಸುದೀಪ್ ಅನುಪಸ್ಥಿತಿಯಲ್ಲಿ ವೀಕೆಂಡ್ ಸಂಚಿಕೆ ಹೇಗಿರಲಿದೆ ಎಂಬುದರ ಬಗ್ಗೆ ಚರ್ಚೆಗಳು ಆರಂಭಗೊಂಡಿವೆ. ಈ ಹಿಂದಿನ ಕೆಲ ಸೀಸನ್ಗಳನ್ನ ಗಮನಿಸಿದಾಗ ಸುದೀಪ್ ಅನುಪಸ್ಥಿತಿಯನ್ನ ಬಿಗ್ ಬಾಸ್ ತಂಡ ಅತ್ಯಂತ ಜಾಗರೂಕತೆಯಿಂದ ನಿರ್ವಹಿಸಿತ್ತು. ಸುದೀಪ್ ಅವರ ತಾಯಿ ನಿಧನರಾದ ಸಂದರ್ಭದಲ್ಲಿ ವೀಕೆಂಡ್ ಎಪಿಸೋಡ್ನ ನಿರ್ದೇಶಕ ಯೋಗರಾಜ್ ಭಟ್ ಅವರು ನಡೆಸಿಕೊಟ್ಟಿದ್ರು. ಇನ್ನು ಕೊರೋನಾ ಸೋಂಕಿಗೆ ಒಳಗಾದ ಸಂದರ್ಭದಲ್ಲಿ ಹಿನ್ನೆಲೆ ಧ್ವನಿಯ ಮೂಲಕ ಶೋ ಅನ್ನು ಮನೋರಂಜನಾತ್ಮಕವಾಗಿ ನಡೆಸಿಕೊಡಲಾಗಿತ್ತು. ಒಮ್ಮೆ ಹಿರಿಯ ನಟಿ ಶ್ರುತಿ ಅವರು ಕೋರ್ಟ್ ಕಲ್ಪನೆಯಲ್ಲಿ ಬಿಗ್ ಬಾಸ್ ಸಂಚಿಕೆಯನ್ನ ನಿರೂಪಣೆ ಮಾಡಿದ್ರು. ಆದ್ರೆ ಈ ವಾರ ಬರುವ ವಿಶೇಷ ಅತಿಥಿ ಯಾರು ಎಂಬುದರ ಬಗ್ಗೆ ಕುತೂಹಲ ಮೂಡಿದೆ. ಒಂದು ವೇಳೆ ಅತಿಥಿ ನಿರೂಪಕರು ಬಂದ್ರೆ ಆ ಸ್ಥಾನಕ್ಕೆ ಯಾರು ಸೂಕ್ತ ಅಂತ ನಿಮಗನ್ಸುತ್ತೆ? ನಿಮ್ಮ ನೆಚ್ಚಿನ ನಿರೂಪಕರ ಹೆಸರನ್ನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.